ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 119ನೆಯ ಸರ್ಗ ಮುಕ್ತಾಯ ಆಗಿತ್ತು. ದಶರಥ ತನ್ನ ಮಕ್ಕಳನ್ನ ಮತ್ತು ಸೊಸೆಯನ್ನ ಹರಸಿ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡಿದ. ಅದಾದ ಬಳಿಕ 20ನೇ ಸರ್ಗದಲ್ಲಿ ದೇವೇಂದ್ರ ರಾಮನಿಗೆ ಹೀಗೆ ಹೇಳಿದ್ರೆ ವರ್ಣನೆ ಇದೆ. ಭಗವಂತನೇ, ನಿನ್ನ ದರ್ಶನ ನಮ್ಗೆಲ್ಲರಿಗೂ ಇವತ್ತು ಸಿಕ್ಕಿದೆ, ಅದು ಎಂದೂ ವ್ಯರ್ಥ ಆಗುವಂಥದ್ದಲ್ಲ. ನಾವೆಲ್ಲರೂ ನಿನ್ನ ಈ ಕಾರ್ಯದಿಂದ ದೇವತೆಗಳಿಗೆ ಅನುಕೂಲ ಆಗುವಂತೆ ರಾಕ್ಷಸ ವಧ ಕಾರ್ಯ ಏನು ಮಾಡಿದ್ದೆ, ಇದರಿಂದ ನಾವು ಸಂಪ್ರೀತರಾಗಿದ್ದೇವೆ. ನಿನ್ನ ಮನಸ್ಸಿನಲ್ಲಿ ಯಾವುದಾದ್ರೂ ಅಪೇಕ್ಷೆ ಇದ್ರೆ ಅದನ್ನು ಹೇಳು, ನಾವು ಅದನ್ನು ಈಡೇರಿಸಿಕೊಡ್ತೇವೆ. ಆಗ ರಾಮ ಈ ಮುಂದಿನಂತೆ ಮಾತು ಹೇಳಿದ, ನನ್ನ ಒಂದು ಪ್ರಾರ್ಥನೆ ಇದೆ, ಅದನ್ನು ಸತ್ಯವನ್ನಾಗಿ ಮಾಡಬೇಕು. ನನ್ನ ಕಾರಣಕ್ಕಾಗಿ ಯುದ್ಧದಲ್ಲಿ ಪರಾಕ್ರಮವನ್ನು ಪ್ರದರ್ಶನ ಮಾಡಿ ಶತ್ರುವಿನ ಅಸ್ತ್ರಶಸ್ತ್ರಗಳಿಗೆ ಬಲಿಯಾಗಿ ಪರಲೋಕವನ್ನು ಸೇರಿರುವಂತಹ ಎಲ್ಲ ರಾಕ್ಷಸರು ಕೂಡ ಜೀವಂತರಾಗಿ ಮೇಲೆ ಬರಬೇಕು. ತೇ ಸರ್ವೇ ಜೀವಿತಂ ಪ್ರಾಪ್ತ ಸಮುತ್ತಿಷ್ಠಂತು ವಾನರಾಹ. ಆ ಎಲ್ಲ ವಾನರರು ಮತ್ತೆ ತಮ್ಮ ಕುಟುಂಬವನ್ನು ಸೇರೋದನ್ನ ನಾನು ನೋಡಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಆ ಎಲ್ಲರೂ ಮಹಾಪರಾಕ್ರಮಿಗಳಾಗಿದ್ದರು, ನನ್ನ ವಿಜಯಕ್ಕಾಗಿ ಅವರು ಹೋರಾಟ ಮಾಡಿದವರಾಗಿದ್ದರು. ಹಾಗಾಗಿ ಈ ಒಂದು ಕೆಲಸವನ್ನು ನೀನು ಈಡೇರಿಸಿಕೊಡ್ಬೇಕು. ಮತ್ತೊಂದು ಸಂಗತಿ ಏನಂತಂದ್ರೆ, ಅಕಾಲೇ ಚಾಪಿ ಪುಷ್ಪಾಣಿ ಮೂಲಾನಿ ಚ ಫಲಾನಿ ಚ ನದ್ಯಶ್ಚ ವಿಮಲಾಸ್ತತ್ರ ತಿಷ್ಠೇಯುರ್ ಯತ್ರ ವಾನರಾಹ. ನನಗೆ ಈ ವಾನರರು ದೊಡ್ಡ ಸಹಾಯವನ್ನು ಮಾಡಿದ್ದಾರೆ. ಅದಕ್ಕಾಗಿ ಇನ್ನು ಮುಂದೆ ಈ ವಾನರರಿಗೆ ಮತ್ತು ಅವನ ಸಂತತಿಯಾದಂತಹ ಎಲ್ಲ ಕಪಿಗಳಿಗೆ ಮುಂದೆ ಅವರು ಎಲ್ಲೇ ಇದ್ರು ಎಲ್ಲ ಸ್ಥಳಗಳಲ್ಲಿಯೂ ಯಾವುದೇ ಕಾಲದಲ್ಲಿಯೂ ಅವರಿಗೆ ನಾನಾ ಥರದ ಹಣ್ಣು ಹಂಪಲುಗಳು ಗಡ್ಡೆ ಗೆಣಸುಗಳು ಸಿಗುವಂತಾಗಬೇಕು. ನಿರ್ಮಲವಾದಂಥ ನದಿ ಅವರ ಸಮೀಪದಲ್ಲಿ ಹರಿಯಬೇಕು. ಅದಕ್ಕಾಗಿ ನೀರು ಮತ್ತು ಆಹಾರಕ್ಕೆ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು. ಕಪಿಗಳು ಯಾವುದೇ ಸ್ಥಳದಲ್ಲೇ ಇದ್ರು ಮತ್ತು ಅದು ಋತು ಯಾವುದೇ ಇದ್ರು ಎಲ್ಲ ರೀತಿಯಾದ ಹಣ್ಣುಗಳು ಅವರಿಗೆ ಸಿಗುವಂತಾಗಬೇಕು. ಇಂದ್ರ ಈ ಮುಂದಿನಂತೆ ಮಾತನ್ನು ಹೇಳಿದ, ನೀನು ಕೇಳ್ತಿರುವಂತಹ ವರ ಏನಿದೆ ಬಹಳ ಮಹತ್ವದ್ದು. ನಾನು ಕೂಡ ನಿನಗೆ ವರವನ್ನು ಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟ ಮೇಲೆ ಅದರಂತೆ ಅದು ನಡೆಯಬೇಕು, ಹಾಗೆ ನಡೆಸಿಕೊಡ್ತೇನೆ. ಯುದ್ಧದಲ್ಲಿ ರಾಕ್ಷಸರ ಕಡೆಯಿಂದ ಯಾರ್ಯಾರು ಕಪಿಗಳು ಹತರಾಗಿದ್ದಾರೋ, ಕರಡಿಗಳು ಹತರಾಗಿದ್ದಾರೋ, ಆ ಎಲ್ಲ ಕಪಿಗಳು, ಕರಡಿಗಳು, ಗೋಲಾಂಗೂಲಗಳು ಮೇಲೆ ಹೇಳ್ತಾರೆ. ಯಾವುದೇ ಗಾಯವಿಲ್ಲದೆ ದೃಢವಾದಂತಹ ಆರೋಗ್ಯವುಳ್ಳಂತಹ ಶರೀರವುಳ್ಳವರಾಗಿ ನಿದ್ರೆಯಿಂದ ಹೇಳುವಂತೆ ಅವ್ರು ಎದ್ದು ಕೂತ್ಕೊಳ್ತಾರೆ. ಇದ್ರ ಬಗ್ಗೆ ನೀನು ಸಂದೇಹ ಪಡಬೇಕಾಗಿಲ್ಲ. ನೀನು ಹೇಳಿದಂಥ ಎರಡನೇ ವರ, ಅವ್ರು ಎಲ್ಲಿದ್ದಲ್ಲಿ ಗಡ್ಡೆ ಗೆಣಸುಗಳು, ಹಣ್ಣು ಹಂಪಲುಗಳು, ನೀರು ಅವರಿಗೆ ಸುಲಭವಾಗಿ ಸಿಗುವಂತಾಗ್ತದೆ. ಇಂದ್ರ ಹೀಗೆ ಹೇಳಿದ ಮೇಲೆ ಗಾಯಗೊಂಡಿರುವಂತಹ, ಸತ್ತು ಹೋಗಿದ್ದಂತಹ ಎಲ್ಲ ವಾನರರು ಕೂಡ ಎದ್ದು ಕುಳಿತುಕೊಂಡ್ರು. ಅವರೆಲ್ಲರೂ ಜೀವಂತರಾಗಿ ಕೂತ್ಕೊಂಡು ಇದೇನಿದೆ ಅತ್ಯದ್ಭುತವಾಗಿದೆಯಲ್ಲ ಅಂತ ಪರಸ್ಪರ ನೋಡಿಕೊಂಡ್ರು. ರಾಮನಿಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕಾರ ಮಾಡಿದರು. ರಾಮ ಲಕ್ಷ್ಮಣರನ್ನ ಸ್ತೋತ್ರ ಮಾಡಿದರು ದೇವತೆಗಳು. ಮುಂದೆ ರಾಮನಿಗೆ ಈ ಮಾತನ್ನು ಹೇಳಿದರು, ನೀನು ಈ ವಾನರ ಸೈನಿಕರನ್ನೆಲ್ಲ ಬೀಳ್ಕೊಟ್ಟು ಅವರವರ ಸ್ಥಾನಕ್ಕೆ ಅವರಿಗೆ ಹೋಗಲಿಕ್ಕೆ ಹೇಳಿ ನೀನು ಸೀತಾಲಕ್ಷ್ಮಣ ಸಮೇತನಾಗಿ ಅಯೋಧ್ಯೆಗೆ ಹೋಗು. ಸೀತೆಯನ್ನ ಸವಿಮಾತುಗಳಿಂದ ಸಂತೈಸು. ನಿನ್ನ ತಮ್ಮ ಭರತ, ಮತ್ತೊಬ್ಬ ಸಹೋದರ ಶತ್ರುಘ್ನ ಮತ್ತು ಉಳಿದೆಲ್ಲ ತಾಯಂದಿರು ಅವರನ್ನ ಶೀಘ್ರವಾಗಿ ಸಂತೈಸು. ಹೀಗೆ ರಾಮನಿಗೆ ಹೇಳಿ ಆ ದೇವತಾ ಶ್ರೇಷ್ಠರೆಲ್ಲ ತಮ್ಮ ತಮ್ಮ ವಾಹನಗಳನ್ನು ಏರಿ ಸ್ವರ್ಗಲೋಕಕ್ಕೆ ಹೊರಟು ಹೋದರು. ಎಲ್ಲರಿಗೂ, ಉಳಿದೆಲ್ಲ ಕಪಿಗಳಿಗೂ ಕರಡಿಗಳಿಗೂ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ರಾಮ ಆಜ್ಞಾಪನೆ ಮಾಡಿದ. ಅಲ್ಲಿಗೆ 120ನೇ ಸರ್ಗ ಮುಕ್ತಾಯ ಆಯಿತು. ಅಥೋ ಗಿರೇ ರಾನಯತ ಪುರಸ್ತಾತ್ ಯೇ ವಾನರಾಹ ರಾವಣ ಬಾಣ ಪೀಡಿತಾಹ ತಾರಾಪಿತಾ ತಾನ್ ನಿರುಜಶ್ಚಕಾರ ಸುಷೇಣ ನಾಮ್ನ ದಿಶಜಾಂ ವರಿಷ್ಠ
ತಾತ್ಪರ್ಯ ನಿರ್ಣಯದಲ್ಲಿ ಇದೊಂದು ಸಂಗತಿಯನ್ನು ನಾವು ಶ್ರವಣ ಮಾಡಬೇಕು. ಹನುಮಂತ ಸಂಜೀವನ ಪರ್ವತವನ್ನ ಹಿಂದೆ ತಂದಿದ್ದ, 2 ಬಾರಿ ತಂದಿದ್ದ. ಆ ತಂದಾಗ ಎಷ್ಟೋ ಜನ ಕಪಿಗಳು ಮರಣ ಹೊಂದಿದವರು, ಗಾಯ ಹೊಂದಿದವರೆಲ್ಲ ಮತ್ತೆ ಪುನರುಜ್ಜೀವನ ಪಡ್ಕೊಂಡಿದ್ರು. ಸಂಜೀವನ ಪರ್ವತ ತಂದ ಮೇಲೆಯೂ ಕೂಡ ಮತ್ತೆ ಯುದ್ಧ ಮುಂದುವರಿಯುತ್ತಲ್ಲ, ಮತ್ತೆ ರಾವಣನ ಬಾಣ ತುತ್ತಾಗಿ ಎಷ್ಟೋ ಜನ ಕಪಿಗಳು ಮರಣ ಹೊಂದಿದ್ರಲ್ಲ, ಅವರನ್ನೆಲ್ಲ ಸುಷೇಣ ಅನ್ನುವಂಥ ಕಪಿಗಳ ವೈದ್ಯ, ತಾರೆಯ ತಂದೆ, ವಾಲಿಯ ಪತ್ನಿ ತಾರಾ ಏನಿದ್ದಲ್ಲ ಅವಳ ತಂದೆ ಅವನು ಅವರಿಗೆಲ್ಲರಿಗೂ ಬಂದಂತಹ ರೋಗ ಮತ್ತು ಗಾಯ ಇತ್ಯಾದಿಗಳನ್ನು ಪರಿಹಾರ ಮಾಡಿದ. ಹಿಂದೆ ಹನುಮಂತ ಸಂಜೀವನ ಪರ್ವತಕ್ಕಿಂತ ಮೊದಲು ಯಾರು ಕಪಿಗಳು ಸತ್ತಿದ್ರು, ಹನುಮಂತ ಆ ಪರ್ವತವನ್ನು ತಂದಾಗ ಅದರ ಗಾಳಿಗೆ ಆ ಔಷಧಗಳ ಗಿಡಮೂಲಿಕೆಗಳ ವಾಯುವಿನ ಸೇವನೆ ಮಾತ್ರದಿಂದ ಅವರೆಲ್ಲ ಎದ್ದು ಕುತ್ಕೊಂಡಿದ್ರು. ಆಮೇಲೆ ಹತರಾದವರನ್ನ ಸುಷೇಣ ಬದುಕಿಸಿದ ಅಂತ ತಿಳ್ಕೊಳ್ಬೇಕು. ಅವನು ಸುಷೇಣ ಏನಿದ್ದಾನೆ ಅಶ್ವಿನಿ ದೇವತೆಗಳ ಅವತಾರ, ದೇವತೆಗಳ ಮೂಲ ರೂಪದಲ್ಲಿ ಆತ ಶ್ರೇಷ್ಠ ವೈದ್ಯನೇ. ಆ ಅಶ್ವಿನಿ ದೇವತೆಗಳು ರಾಮಾವತಾರದಲ್ಲಿ 2 ಬಾರಿ ಅವತಾರ ಮಾಡಿದ್ರು. ರಾಮ ಹುಟ್ಟೋದಕ್ಕಿಂತ ಮೊದಲು ಮೈಂದ ಮತ್ತು ವಿವಿಧ ಅನ್ನೋ ರೂಪದಿಂದ ಅವತಾರ ಮಾಡಿದ್ರು. ಅದು ಇಬ್ಬರು ಸೇರಿ ಅವತಾರ ಮಾಡಿದ್ದ. ಸುಷೇಣನಾಗಿ ರಾಮ ಅವತಾರ ಸಮಯದಲ್ಲೇ ಮತ್ತೊಮ್ಮೆ ಹುಟ್ಟಿದ್ರು. ಆ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಮತ್ತೆ ಜನಿಸಿದ್ರು. ಅಭೂತ್ ಸುಷೇಣೋ ವರುಣೋ ಅಶ್ವಿನೌ ಚ, ವರುಣ ಮತ್ತು ಅಶ್ವಿನಿ ದೇವತೆಗಳು ಎರಡರೂ ಕೂಡ ಅವರ ಕಾಲದಲ್ಲೇ ಹುಟ್ಟಿದ್ರು, ರಾಮನ ಅವತಾರ ಕಾಲದಲ್ಲೇ ಹುಟ್ಟಿದ್ರು ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ತದಾ ಮೃತಾನ್ ರಾಘವ ಆನಿನಾಯ ಯಮಕ್ಷಯ ದೇವಗಣಾಶ್ಚ ಸರ್ವಶಃ ಸಮನ್ವಜಾನ ಪಿತರಂಚ ತತ್ರ ಸಮಾಗತಂ ಗಂತುಮೀಯೇಷಿ ಚಾಥ. ಎಲ್ಲರನ್ನೂ ಸುಷೇಣ ಬದುಕಿಸಿದ ಅಂತ ಪುರಾಣದಲ್ಲಿ ಬಂದಂಥ ಮಾತಿದೆ. ಸೊ ಹನುಮಂತ ಬದುಕಿಸಿದ್ನಲ್ಲ ಅಂತಂದ್ರೆ ಹನುಮಂತ ಮೊದಲು ಸತ್ತವರನ್ನು ಬದುಕಿಸಿದ್ದ, ಸುಷೇಣ ಆಮೇಲೆ ಸತ್ತವರನ್ನು ಬದುಕಿಸಿದ ಅಂತ ಪುರಾಣದ ಮಾತುಗಳಿಗೆ ವಿರೋಧ ಏನಾದ್ರು ಕಂಡು ಬಂದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು. ಈಗ ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನೊಂದು ಮಾತು ನೋಡಿದ್ವಲ್ಲ, ಎಲ್ಲರನ್ನೂ ಕೂಡ ಸುಷೇಣ ಬದುಕಿಸಿದ ಅಂತ ಆದ್ಮೇಲೆ, ಸುಷೇಣ ಎಲ್ಲರನ್ನೂ ಬದುಕಿಸಿದ್ದಾದ್ಮೇಲೆ ರಾಮ ಈ ದೇವತೆಗಳನ್ನ ಪ್ರಾರ್ಥಿಸಿ, ಇಂದ್ರಾದಿಗಳನ್ನು ಪ್ರಾರ್ಥಿಸಿ ಅವರ ಮೂಲಕ ಮತ್ತೆ ಸತ್ತು ಹೋಗಿದ್ದವರನ್ನ ಯಮಲೋಕದಿಂದ ತರಿಸಿದ್ದು ಹೇಗೆ, ಅದಕ್ಕೆ ಅಭಿಪ್ರಾಯ ಏನು ಅಂತಂದ್ರೆ ಇದಕ್ಕೂ ಒಂದು ರೀತಿ ಸಮಾಧಾನ ಹೇಳಬೇಕು ವಾದರಾದರೆ ಈ ಒಂದು ವ್ಯಾಖ್ಯಾನದಲ್ಲಿ. ರಾಮನೇ ನೇರವಾಗಿ ಕಪಿಗಳನ್ನು ತರಿಸಿದ ಅಂತ ಈಗ ಅಭಿಪ್ರಾಯ ಅಲ್ಲ. ಅವರನ್ನ ಹನುಮಂತ ಸುಷೇಣ ಮೊದಲಾದವರೆಲ್ಲ ಈಗಾಗಲೇ ಬದುಕಿಸಿದ್ದಾರೆ. ಹನುಮಂತ ಮೊದಲು ಬದುಕಿಸಿದ್ರು, ಸುಷೇಣ ಆಮೇಲೆ ರಾಮನ ಸಂಜೀವನ ಪರ್ವತವನ್ನು ತಂದ ಬಳಿಕ ಸುಷೇಣ ಅವರನ್ನೆಲ್ಲ ಬದುಕಿಸಿದ್ದ. ದೇವ ಸಮೂಹಗಳು ಅಂತಂದ್ರೆ ಯಾರು ಅಂದ್ರೆ ಬ್ರಹ್ಮರುದ್ರಾದಿಗಳಲ್ಲ, ಬ್ರಹ್ಮರುದ್ರಾದಿಗಳೆಲ್ಲ ಮೊದಲೇ ಬಂದಿದ್ರು. ರಾವಣನ ಹತ್ಯೆ ಆದ ಬಳಿಕ ರಾಮನ ಸಂದರ್ಶನ ಮಾಡಲಿಕ್ಕಾಗಿ ದೇವತೆಗಳೆಲ್ಲ ಮೊದಲೇ ಬಂದಿದ್ರು. ರಾಮನಿಗೆ ದಶರಥನನ್ನ ಯಮಲೋಕದಿಂದ ತರಿಸಿ ಕರೆತರಿಸಿ ಆತನನ್ನು ನೋಡಬೇಕು ಅಂತ ಅಪೇಕ್ಷೆ ಇತ್ತು. ಯಮಲೋಕ ಅಂತಂದ್ರೆ ಏನು, ಈ ನರಕದಲ್ಲಿ ಶಿಕ್ಷೆ ಕೊಡ್ತಾರಲ್ಲ ಆ ಯಮಲೋಕ ಅಂತಲ್ಲ, ಸ್ವರ್ಗಲೋಕದಲ್ಲಿ ಯಮನ ಒಂದು ಭಾಗ ಇದೆ, ಯಮನ ಒಂದು ಆಸ್ಥಾನ ಇದೆ. ಅಲ್ಲಿ ತನ್ನ ತಂದೆ ದಶರಥ ಇದ್ದ, ಅವನನ್ನ ನೋಡಬೇಕು, ಅದರ ಮೂಲಕ ತಾನು ಆನಂದ ಪಡಬೇಕು, ತನ್ನ ತಂದೆಗೂ ಆನಂದ ಕೊಡಬೇಕು ಅಂತ ಅಪೇಕ್ಷೆ ಆಗಿತ್ತು. ಆದ್ರೆ ಆತ ಏನ್ ಮಾಡಿದ ಅಂತಂದ್ರೆ ತನ್ನ ತಂದೆಯನ್ನು ಮಾತ್ರ ನೋಡ್ಬೇಕು ಅಂತ ಅಪೇಕ್ಷೆ ಪಡಲಿಲ್ಲ. ತನ್ನ ತಂದೆ ಮಾತ್ರ ಅಲ್ಲದೆ ತಂದೆಯ ಜೊತೆಗಿರುವಂತಹ ಉಳಿದೆಲ್ಲ ಮೃತರಾದಂತಹ ರಾಜರು, ಉಳಿದೆಲ್ಲ ವ್ಯಕ್ತಿಗಳು, ಅವರೆಲ್ಲರನ್ನೂ ಕೂಡ ತಾನು ಭೇಟಿಯಾಗಿ ತನ್ನ ದರ್ಶನದಿಂದ ಅವರಿಗೆ ಆನಂದ ಕೊಡಬೇಕು ಅಂತ ಆತ ಬಯಸಿದ. ಯಮನ ಆಸ್ಥಾನ ಮಂಟಪದಲ್ಲಿ ಯಾವ್ಯಾವ ಅಧಿಕಾರಿಗಳಾಗಿದ್ದ ದೇವತೆಗಳಿದ್ರಲ್ಲ ಅವರೆಲ್ಲರನ್ನು ಕೂಡ ಒಟ್ಟಿಗೆ ಕರೆಸಿಕೊಂಡ. ಹೀಗೆ ಅವರೆಲ್ಲ ಬಂದಾಗ ಅವ್ರ ಜೊತೆ ದಶರಥನು ಕೂಡ ಬಂದಿದ್ದ. ಅವರೆಲ್ಲರನ್ನು ಕೂಡ ರಾಮ ನೋಡಿದ. ಹೀಗೆ ಸತ್ತು ಹೋದವರೆಲ್ಲ ಎದ್ದು ಪುನರುಜ್ಜೀವನವನ್ನು ಪಡ್ಕೊಂಡ್ರು. ಎಲ್ಲರೂ ಕೂಡ ಆ ಘಟನೆಗಳಿಂದ ಸಂತೋಷಪಟ್ಟರು. ರಾತ್ರಿ ಕಾಲದಲ್ಲಿ ಎಲ್ಲರೂ ವಿಶ್ರಾಂತಿ ಪಡೆದ ಮೇಲೆ, ಬೆಳಗಾದ ಮೇಲೆ, ಎಚ್ಚರಗೊಂಡ ಮೇಲೆ ವಿಭೀಷಣ ರಾಮನಿಗೆ ಜಯಕಾರ ಮಾಡಿ ಕೈ ಮುಗಿದು ಹೇಳಿದ,
ನಿನ್ನ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ದಾಸದಾಸಿಯರು ಸಿದ್ಧರಾಗಿದ್ದಾರೆ, ಸ್ಥಾನಕ್ಕೆ ಸಿದ್ಧನಾಗುವ. ಆಗ ರಾಮ ಹೇಳಿದ, ಸುಗ್ರೀವ ಮೊದಲಾದಂತಹ ಕಪಿಶ್ರೇಷ್ಠರು ಯುದ್ಧ ಮಾಡಿ ಬಂದಿದ್ದಾರೆ, ಅವರಿಗೆ ಮೊದಲು ಸ್ಥಾನಕ್ಕೆ ವ್ಯವಸ್ಥೆ ಮಾಡು. ನನ್ನ ಸಹೋದರ ಭರತ ನನ್ನ ಸಲುವಾಗಿ ಅಯೋಧ್ಯೆಯಲ್ಲಿ ಕಾದಿದ್ದಾನೆ. ಅವನನ್ನು ಬಿಟ್ಟು ರಾಜೋಚಿತ ರೀತಿಯಲ್ಲಿ ಸ್ನಾನ ಮಾಡೋದು ನನಗೀಗ ಅಪೇಕ್ಷೆ ಇಲ್ಲ. ಅವನನ್ನು ಭೇಟಿ ಆದಮೇಲೆ ರಾಜವೈಭವಕ್ಕೆ ಯೋಗ್ಯವಾದಂಥ ಎಲ್ಲ ಥರದ ಸುಖಗಳನ್ನು, ವೈಭವಗಳನ್ನು ಆಮೇಲೆ ನಾನು ಅನುಭವಿಸ್ತೇನೆ. ಈಗ ಆಭರಣಗಳನ್ನಾಗಲಿ, ಸ್ನಾನವನ್ನಾಗಲಿ, ಉಳಿದ ವೈಭವಗಳನ್ನಾಗಲಿ ಸ್ವೀಕಾರ ಮಾಡಲಿಕ್ಕೆ ನನಗೆ ಅಪೇಕ್ಷೆ ಇಲ್ಲ. ನಾವು ಪಾದಚಾರಿಗಳಾಗಿ ಅಯೋಧ್ಯೆಗೆ ಹೋಗಬೇಕಾದ್ರೆ ಬಹಳ ದೀರ್ಘಕಾಲ ಬೇಕಾಗ್ತದೆ, ದೂರ ಇದೆ ಅಯೋಧ್ಯೆ. ಅದಕ್ಕಾಗಿ ಹೋಗ್ಲಿಕ್ಕೆ ನಮಗೆ ಹೆಚ್ಚು ಕಾಲ ಬೇಕಾಗಿತ್ತು, ಹೋಗ್ಲಿಕ್ಕೆ ನಮಗೆ ಅನುಮತಿ ಕೊಡುವ. ಈ ಎಲ್ಲ ಸುಖಗಳನ್ನು ಅನುಭವಿಸ್ತಾ ಕುಳಿತರೆ ತಡ ಆಗಿತ್ತು ಅಂದ ರಾಮ. ಆಗ ವಿಭೀಷಣ ಹೇಳಿದ, ಅಯೋಧ್ಯೆ ತನಕ ನೀನು ಹೋಗ್ಲಿಕ್ಕೆ ವಿಳಂಬ ಆಗಿತ್ತು ಅಂತ ಚಿಂತೆ ಮಾಡೋ ಕಾರಣ ಇಲ್ಲ, ಕಾಲ್ನಡಿಗೆಯಲ್ಲಿ ಹೋಗ್ತೇನೆ ಅಂತ ವಿಚಾರ ಮಾಡಬೇಕಾದ ಕಾರಣವೂ ಕೂಡ ಇಲ್ಲ. ಒಂದೇ ಹಗಲಿನಲ್ಲಿ ಅಯೋಧ್ಯೆಗೆ ನಿನ್ನನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಪುಷ್ಪಕ ಅನ್ನುವಂಥ ಈ ವಿಮಾನ ಏನಿದೆ, ಈ ಪುಷ್ಪಕ ವಿಮಾನವನ್ನ ಕುಬೇರನ ಕೈಯಿಂದ ರಾವಣ ವಶಪಡಿಸಿಕೊಂಡಿದ್ದ. ಇಚ್ಛಾನುಸಾರವಾಗಿ ಎಲ್ಲಿ ಬೇಕಾದಲ್ಲಿ ಅದು ಸಂಚಾರ ಮಾಡ್ತಿತ್ತು. ನಿನ್ನ ಸಲುವಾಗಿ ಅದೀಗ ಸೇವೆಗೆ ಸಿದ್ಧವಾಗಿದೆ. ಹಾಗಾಗಿ ಅದನ್ನ ಏರಿಕೊಂಡು ನೀನು ಅಯೋಧ್ಯೆಗೆ ತೆರಳು. ಮತ್ತೊಂದು ನನ್ನ ಅಪೇಕ್ಷೆ ಏನಂತಂದ್ರೆ, ನಾನು ನಿನ್ನ ಕೃಪೆಗೆ ಪಾತ್ರನಾಗಿದ್ದರೆ, ನನ್ನಲ್ಲೇನಾದರೂ ಸದ್ಗುಣವನ್ನು ನೀನು ಗುರುತಿಸಿದ್ದಿ ಅಂತ ಆದರೆ, ನಿನ್ನ ತಮ್ಮ, ನಿನ್ನ ಸಹೋದರಿ, ನಿನ್ನ ಸಹೋದರರಂಥ ಲಕ್ಷ್ಮಣ, ಪತ್ನಿಯಾದಂಥ ಸೀತೆ, ಇವರ ಜೊತೆಗೂಡಿ ಕೆಲವು ಕಾಲ ಇಲ್ಲೇ ಇರು, ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡು. ಅದಾದ ಬಳಿಕ ಅಯೋಧ್ಯೆಗೆ ತೆರಳು. ಆಗ ರಾಮ ಹೇಳಿದ, ನೀನು ನನಗೆ ಮಂತ್ರಿಯೂ ಹೌದು, ಸ್ನೇಹಿತನೂ ಹೌದು. ನಾನಾ ಥರದ ಹಿತವಚನಗಳನ್ನು ಹೇಳಿ ಸಮಯೋಚಿತವಾದ ಸಲಹೆಗಳನ್ನು ಕೊಟ್ಟು ನನಗೆ ನೀನು ಇಲ್ಲಿ ಈಗಾಗಲೇ ಬೇಕಾದಷ್ಟು ಆತಿಥ್ಯವನ್ನು ಕೊಟ್ಟಿದ್ದಿ, ಉಪಕಾರವನ್ನು ಮಾಡಿದ್ದಿ. ಆದರೆ ನಾನು ಭರತನನ್ನು ಸಾಧ್ಯವಾದಷ್ಟು ಶೀಘ್ರ ಭೇಟಿಯಾಗಬೇಕಾಗಿರೋದ್ರಿಂದ ನನಗಿಲ್ಲಿ ಕಾಲ ವಿಳಂಬ ಮಾಡಲಿಕ್ಕೆ ಅವಕಾಶ ಇಲ್ಲ. ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತಲೇ ಭರತ ಚಿತ್ರಕೂಟಕ್ಕೆ ಬಂದಿದ್ದ. ನಾನು ಆಗಲೇ ಅವನಿಗೆ 14 ವರ್ಷ ಮುಗಿದು ಕೂಡಲೇ ಬರ್ತೇನೆ, ವಿಳಂಬ ಮಾಡದೆ ಅಂತ ಆಶ್ವಾಸನೆ ಕೊಟ್ಟಿದ್ದೆ. ಅವನು ನನ್ನ ಆಗಮನವನ್ನು ನಿರೀಕ್ಷೆ ಮಾಡ್ತಿದ್ದಾನೆ. ಭರತ, ಶತ್ರುಘ್ನ ನನ್ನ ತಾಯಂದಿರು, ನನ್ನ ಸ್ನೇಹಿತನಾದಂಥ ಗುಹ, ಪಟ್ಟಣದವರು, ಹಳ್ಳಿಗರು, ಗುರುಗಳು, ಇವ್ರನ್ನೆಲ್ಲ ನಾನು ಭೇಟಿ ಆಗಬೇಕಾಗಿದೆ. ಅದಕ್ಕಾಗಿ ಶೀಘ್ರದಲ್ಲಿ ನನಗೆ ಪ್ರಯಾಣ ಮಾಡಲಿಕ್ಕೆ ಅನುಮತಿ ಕೊಡು. ನೀನು ಈಗಾಗಲೇ ನಿನ್ನ ಸೌಜನ್ಯದ ಮೂಲಕ ನನಗೆ ಆತಿಥ್ಯವನ್ನು ಕೊಟ್ಟಾಗಿದೆ. ಎಲ್ಲ ಕೆಲಸ ಮುಗಿದಿರೋದ್ರಿಂದ ನಾನು ಇಲ್ಲಿ ಇರಬೇಕಾದ ಕಾರಣವೇನೂ ಇಲ್ಲ, ಅಂಥ ಕೆಲಸವೇನೂ ಇಲ್ಲ. ಹೀಗೆ ರಾಮ ಹೇಳಿದಾಗ ವಿಭೀಷಣ ಆ ಪುಷ್ಪಕ ವಿಮಾನವನ್ನು ರಾಮ ಇದ್ದಲ್ಲಿಗೆ ತರಿಸಿದ. ನಾನಾ ಥರದ ಅಲಂಕಾರಗಳಿಂದ ಆ ಪುಷ್ಪಕ ವಿಮಾನ ಕೂಡಿತ್ತು, ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿತ್ತು. ಪುಷ್ಪಕ ವಿಮಾನ ಪ್ರಯಾಣಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದ ವಿಭೀಷಣ ರಾಮನಿಗೆ. ರಾಮನು ಲಕ್ಷ್ಮಣನು ಆ ಪುಷ್ಪಕ ವಿಮಾನವನ್ನು ನೋಡಿ ಆಶ್ಚರ್ಯಪಟ್ಟರು. ರಾಮ ಹೀಗೆ ಮಾತು ಹೇಳಿದ, ಈ ವಾನರ ಸೈನಿಕರೆಲ್ಲ ನನ್ನ ವಿಜಯದ ಕಾರಣಕ್ಕಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಶ್ರಮ ಪಟ್ಟಿದ್ದಾರೆ, ಬೇಕಾದಷ್ಟು ಕಷ್ಟ ನಷ್ಟಗಳನ್ನು ಸಹಿಸಿದ್ದಾರೆ. ನೀನು ಇವರೆಲ್ಲರಿಗೂ ನಾನಾ ಥರದ ಉಡುಗೊರೆಗಳನ್ನು ಕೊಟ್ಟು ಸಮಾಧಾನಪಡಿಸು, ಅವರನ್ನು ಸಂತೈಸು, ಅವರಿಗೆ ಗೌರವ ಕೊಡು. ಪ್ರಾಣಭಯವನ್ನು ತೊರೆದು ಅವರು ಯುದ್ಧ ಮಾಡಿದ್ದಾರೆ. ಅವರ ಮೂಲಕವಾಗಿ ನೀನು ಕೂಡ ಸಾಮ್ರಾಜ್ಯವನ್ನು ಪಡ್ಕೊಂಡಿದ್ದಿ, ನಾನು ನನ್ನ ಪತ್ನಿಯನ್ನು ಮರಳಿ ಪಡೆದುಕೊಂಡಿದ್ದೇನೆ. ಅದಕ್ಕಾಗಿ ಅವರಿಗೆ ಕೃತಜ್ಞತೆ ತೋರಿಸಬೇಕಾಗಿದೆ. ಅವರಿಗೆ ನಿನ್ನ ಬಗ್ಗೆ ಸದಭಿಪ್ರಾಯ ಬರುವಂತೆ ವಿಭೀಷಣ ಎಲ್ಲರ ಉಪಕಾರವನ್ನು ಸ್ಮರಿಸಿ ಕೃತಜ್ಞತೆಯಿಂದ ಕೂಡಿದವನಾಗಿ ಅವರಿಗೆ ಉಡುಗೊರೆಗಳನ್ನು ಕೊಟ್ಟ ಅನ್ನುವ ಭಾವನೆ ಅವರ ಮನಸ್ಸಿನಲ್ಲಿ ಮೂಡುವಂತೆ ಅವರಿಗೆ ಸನ್ಮಾನ ಮಾಡುವ. ಇದು ರಾಜರ ಕರ್ತವ್ಯ. ಒಂದು ವೇಳೆ ಯುದ್ಧದಲ್ಲಿ ಸೈನಿಕರನ್ನು ದುಡಿಸಿಕೊಂಡು ಅವರ ಮೂಲಕ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಂಡು ಅದಾದ ಬಳಿಕ ಅವರನ್ನು ಕೈ ಬಿಟ್ಟರೆ, ಅವರಿಗೆ ಸೂಕ್ತ ಸಮಯದಲ್ಲಿ ಸನ್ಮಾನ ಇತ್ಯಾದಿಗಳನ್ನು ಮಾಡದೇ ಇದ್ರೆ ಅವರು
ಈ ರಾಜನಿಗೆ ತನ್ನ ಬಗ್ಗೆ ಕಾಳಜಿ ಇಲ್ಲ, ತನ್ನ ಬಗ್ಗೆ ಯಾವುದೇ ಯೋಗಕ್ಷೇಮದ ಚಿಂತೆ ಇಲ್ಲ ಅಂತ ಅವ್ರು ಭಾವಿಸಿ ಅವನನ್ನು ಕೈ ಬಿಟ್ಟು ಬಿಡ್ತಾರೆ. ಹೀಗೆ ಸೈನಿಕರಿಗೆ ಭಾವನೆ ಬರಬಾರದು. ಅದಕ್ಕಾಗಿ ಆ ವಾನರ ಸೈನಿಕರಿಗೆಲ್ಲರಿಗೂ ಸತ್ಕಾರ ಮಾಡಿಸ್ತಾರೆ. ರಾಮ ಹೀಗೆ ಹೇಳಿದ ಮಾತ್ರಕ್ಕೆ ವಿಭೀಷಣ ಅವರೆಲ್ಲರಿಗೂ ಸತ್ಕಾರ ಮಾಡಿಸಿದ. ಅದಾದ ಬಳಿಕ ರಾಮ ಲಕ್ಷ್ಮಣನ ಜೊತೆಗೆ ಮತ್ತು ಸೀತೆಯ ಜೊತೆಗೆ ಆ ಪುಷ್ಪಕ ವಿಮಾನವನ್ನು ಏರಿದ. ಸುಗ್ರೀವನಿಗೆ ಮತ್ತು ವಿಭೀಷಣನಿಗೆ ಹೀಗೆ ರಾಮ ಹೇಳಿದ, ನೀವೆಲ್ಲರೂ ನನಗೆ ಸಹಾಯ ಮಾಡಿದ್ದೀರಿ, ನೀವು ಕಪಿಗಳು, ಕರಡಿಗಳು, ರಾಕ್ಷಸರೆಲ್ಲರೂ ನನ್ನ ಅನುಜ್ಞೆಯನ್ನು, ಸಮ್ಮತಿಯನ್ನು ಪಡೆದುಕೊಂಡು ನೀವೆಲ್ಲರೂ ಕೂಡ ಯಥೇಚ್ಛವಾಗಿ ನಿಮ್ಮ ನಿವಾಸಗಳಿಗೆ ತೆರಳಿರಿ. ಸುಗ್ರೀವನಿಗೆ ಪ್ರತ್ಯೇಕವಾಗಿ ಹೇಳಿದ, ನೀನು ನಿನ್ನ ಪರಿವಾರ ಸಮೇತನಾಗಿ ಕಿಷ್ಕಿಂಧೆಗೆ ಹೋಗು. ಮಿತ್ರನೊಬ್ಬ ಏನೇ ಸಹಾಯ ಮಾಡಬೇಕು ಅನ್ನೋದನ್ನೆಲ್ಲ ನೀನು ನಿನ್ನ ಕಾರ್ಯದ ಮೂಲಕ ತೋರಿಸಿಕೊಟ್ಟಿದ್ದೆ. ವಿಭೀಷಣ, ನೀನೂ ಕೂಡ ನಿನ್ನದೇ ಆದ ಲಂಕಾ ಸಾಮ್ರಾಜ್ಯದಲ್ಲಿ ಸ್ಥಿರನಾಗಿರೋ. ನಾನು ನನ್ನ ರಾಜಧಾನಿ ಅಯೋಧ್ಯೆಗೆ ತೆರಳುತ್ತೇನೆ. ಅದಕ್ಕಾಗಿ ನನಗೆ ಅಯೋಧ್ಯೆಗೆ ತೆರಳಲಿಕ್ಕೆ ನೀನು ಸಮ್ಮತಿಯನ್ನು ಕೊಡಬೇಕು. ಆಗ ಸಮಸ್ತ ವಾನರ ಸೇನಾಪತಿಗಳು ಮತ್ತು ವಿಭೀಷಣ ಎಲ್ಲರೂ ರಾಮನಿಗೆ ಹೀಗೆ ಮಾತನ್ನು ಹೇಳಿದರು, ನಾವು ಕೂಡ ಅಯೋಧ್ಯೆಗೆ ಬರಬೇಕು ಅಂತ ಅಪೇಕ್ಷೆ ಪಡ್ತೇವೆ. ನಮ್ಮೆಲ್ಲರನ್ನೂ ನೀನು ಕರೆದುಕೊಂಡೇ ಅಯೋಧ್ಯೆಗೆ ಹೋಗಬೇಕು. ಅಯೋಧ್ಯೆಯ ಸುತ್ತಮುತ್ತಲು ಇರುವಂತಹ ಕಾಡುಗಳಲ್ಲಿ, ಉಪವನಗಳಲ್ಲಿ ನಮಗೆ ಸಂಚಾರ ಮಾಡಬೇಕು ಅಂತ ಅಪೇಕ್ಷೆ ಇದೆ. ರಾಜ್ಯಾಭಿಷೇಕದಲ್ಲಿ ಅವು ಏನು ವೈಭವ ಅಲ್ಲಿ ನಡೆಯಲಿದೆ ಅದನ್ನೆಲ್ಲ ನಾವು ಕೂಡ ನೋಡಬೇಕು ಅಂತ ಅಪೇಕ್ಷೆ ಪಡ್ತೇವೆ. ನಿನ್ನ ತಾಯಿ ಕೌಸಲ್ಯದ ಅಭಿವಾದನ ಮಾಡಿ ಮತ್ತೆ ನಮ್ಮ ನಿವಾಸಗಳಿಗೆ ನಾವು ತೆರಳಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಹೀಗೆ ಹೇಳಿದಾಗ ಅವರಿಗೆ ಹೇಳಿದ, ನೀವೆಲ್ಲರೂ ಕೂಡ ನನ್ನ ಜೊತೆಗೇನೆ ಅಯೋಧ್ಯೆಗೆ ಬರೋದು ಅಂತ ಆದರೆ ನನಗೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ. ನಾನು ಅದರಿಂದ ಪರಮ ಪ್ರೀತನಾಗ್ತೇನೆ. ನೀನೆಲ್ಲ ಕಪಿಗಳ ಜೊತೆಗೇನೆ ಈ ಪುಷ್ಪಕವನ್ನೇರು ಅಂತ ಸುಗ್ರೀವನಿಗೆ ಹೇಳಿದ. ವಿಭೀಷಣನಿಗೂ ಹೇಳಿದ, ನಿನ್ನೆಲ್ಲ ಅಮಾತ್ಯರ ಜೊತೆಗೆ, ಸಚಿವರ ಜೊತೆಗೆ ನೀನು ವಿಮಾನವನ್ನೇರು. ಎಲ್ಲರೂ ಕೂಡ ವಿಮಾನವನ್ನೇರಿದ್ರು. ಆ ಕುಬೇರನ ಉತ್ತಮವಾದಂತಹ ಪುಷ್ಪಕ ವಿಮಾನ ಆಕಾಶಕ್ಕೆ ಹಾರಿತು. ಕಪಿಗಳು, ಕರಡಿಗಳು, ರಾಕ್ಷಸರೆಲ್ಲರೂ ಕೂಡ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಅಯೋಧ್ಯೆ ಕಡೆಗೆ ಪ್ರಯಾಣ ಬೆಳೆಸಿದರು. ವಿಭೀಷಣೇನಾರ್ಪಿತ ಮಾರುರೋಹ ಸಪುಷ್ಪಕಂ ತತ್ಸಹಿತಸ್ತವಾನ್ಗಃ ಪುರೀಂ ಜಗಾಮಾಶು ನಿಜಾಂ ಅಯೋಧ್ಯಾಂ ಪುರೋ ಹನುಮಂತ ಮಥೋ ನ್ಯಯೋಜಯತ್. ನಿರ್ಣಯನು ಕೂಡ ಆ ಪುಷ್ಪಕ ವಿಮಾನವನ್ನೇರಿ ಅಯೋಧ್ಯೆ ನಗರದ ಕಡೆಗೆ ರಾಮ ಧಾವಿಸಿದ ಅಂತ ಈ ವರ್ಣನೆ ಮಾಡ್ತದೆ. ಆನಂದ ರಾಮಾಯಣದಲ್ಲಿ ಈ ನಡುವೆ ವಿಭೀಷಣ ಮತ್ತು ರಾಮರ ನಡುವೆ ಏನೊಂದು ಸಂವಾದ ನಡೆದಿತ್ತು ಈ ಪ್ರಯಾಣ ಕಾಲದಲ್ಲಿ, ಅದನ್ನೊಂದು ಬಾರಿ ನಾವು ಶ್ರವಣ ಮಾಡಬೇಕು. ತಥೋ ದೇವೈಸ್ತುತೋ ರಾಮಃ ಚ ಇಂದ್ರೇಣ ಸಮರೇ ಮೃತಾನ್ ವಾನರಾದೀನ್ ಸುಧಾವೃಷ್ಟ್ಯ. ಅಮೃತವನ್ನು ಮಳೆಗರೆದು ದೇವೇಂದ್ರ ಎಲ್ಲ ಕಪಿಗಳನ್ನ, ಕರಡಿಗಳನ್ನ ಬದುಕಿಸಿದ ಅಂತ ಆನಂದ ರಾಮಾಯಣ ಹೇಳ್ತದೆ. ಅವ್ರ ನಡುವೆ ಒಬ್ಬ ವಾನರ ಕಾಣಲಿಲ್ಲಂತೆ. ಎಲ್ಲ ಕಪಿಗಳು ಮರಳಿ ಬಂದ್ರು, ಒಬ್ಬ ವಾನರ ಕಾಣಲಿಲ್ಲ. ರಾಮ ಹನುಮಂತನನ್ನು ಕೇಳಿದ. ಅವನೇನು ಹೇಳಿದ, ಅವನು ಕುಂಭಕರ್ಣ ಅವನನ್ನು ತಿಂದು ಮುಗಿಸಿಬಿಟ್ಟಿದ್ದಾನೆ. ಬರೇ ಸಾಧಾರಣವಾಗಿ ಗಾಯಗೊಂಡವರಾಗಿದ್ದರೆ, ಸತ್ತು ಹೋದವರಾಗಿದ್ದರೆ, ಅವ್ರ ಶರೀರ ಬದುಕಿದ್ರೆ ಅದ್ರ ಮೇಲೆ ಅಮೃತ ಬಿದ್ದು ಅವರೆಲ್ಲ ಎದ್ದು ಬರ್ತಾರೆ. ತಿಂದೇ ಮುಗಿಸಿಬಿಟ್ಟಿದ್ರೆ ಬದುಕಿ ಬರೋದು ಹೇಗೆ? ಆ ಕಪಿಯ ನಖ, ಉಗುರು, ಕೇಶ, ಕೂದಲು ಅಥವಾ ಎಲುಬು, ರಕ್ತ ಏನಾದರೂ ಇದ್ದರೆ ಆಗ ಅದರ ಮೇಲೆ ಅಮೃತದ ಮಳೆಗರೆದು ಆತ ಬದುಕಬಹುದಿತ್ತು. ಆದರೆ ಆತನನ್ನ ಕುಂಭಕರ್ಣ ತಿಂದು ಮುಗಿಸಿಬಿಟ್ಟಿದ್ದಾನೆ ಅಂತ ಹನುಮಂತ ಆ ಸುದ್ದಿಯನ್ನು ಹೇಳಿದ. ಇತಿ ಭೀತ್ಯ ಪುರ ಅಸ್ಮಾಭಿ ಸರ್ವೇ ತ್ಯಕ್ತ ಮಹೋದಧೋ. ಎಲ್ಲ ರಾಕ್ಷಸರನ್ನ ನಾವು ಸಮುದ್ರದಲ್ಲಿ ಹಾಕಿಬಿಟ್ಟಿದ್ವು, ಯಾಕಂದ್ರೆ ರಾಕ್ಷಸರು ಮರಳಿ ಬರಬಾರದು ಅನ್ನೋ ಉದ್ದೇಶದಿಂದ. ಒಬ್ಬ ಕಪಿಯನ್ನ ಕುಂಭಕರ್ಣ ನುಂಗಿ ಹಾಕಿಬಿಟ್ಟಿದ್ದಾನೆ. ಆಗ ರಾಮ ಅಲ್ಲೇ ಸಮೀಪದಲ್ಲಿದ್ದಂತ ಯಮನನ್ನು ನೋಡಿದ. ಯಮಾದಿ ದೇವತೆಗಳೆಲ್ಲ ಬಂದಿದ್ರಲ್ಲ, ಅವರನ್ನು ನೋಡಿದ. ಯಮನಿಗೆ ಹೆದರಿಕೆಯಾಗಿ ರಾಮನ ಎದುರಿಗೆ ಆತನನ್ನು ತಂದು ಒಪ್ಪಿಸಿದ. ತಾನು ಲೋಕದಲ್ಲಿ ಆ ಕಪಿಯೇನಿದ್ದ ಆತನನ್ನು ತಂದು ಒಪ್ಪಿಸಿದ. ಅವರೆಲ್ಲರಿಗೂ ಸ್ವರ್ಗಕ್ಕೆ ಹೋಗಿ ಅಂತ ಹೇಳಿದ.
ಮಾತಲಿ ಅಂದ್ರೆ ಇಂದ್ರನ ಸಾರಥಿಯಾದ ಮಾತಲಿ ಅಂತ ಏನು ಬಂದಿದ್ದನೋ ಅವನಿಗೂ ಸ್ವರ್ಗಕ್ಕೆ ಹೋಗು ಅಂತ ಹೇಳಿದ. ಮಂಗಲ ಸ್ನಾನ ಮಾಡುವಂತ ವಿಭೀಷಣ ರಾಮನ ಹೇಳಿದ. ಅದು ರಾಮ ಮಾತನ್ನು ಕೇಳಲಿಲ್ಲ. ಎಲ್ಲರೂ ಸೇರಿ ಪುಷ್ಪಕ ವಿಮಾನವನ್ನು ಏರಿದ್ರು. ರಥೇನ ದಾರುಕಶ್ಚಾಪಿ ಗರುಡೋ ಮಕರಧ್ವಜ. ದಾರುಕ ಅಂತ ಸ್ವಯಂ ವಿಷ್ಣುವಿನ ಸಾರಥಿ ಒಬ್ಬ ಬಂದಿದ್ದಲ್ಲ ರಥವನ್ನು ತೆಗೆದುಕೊಂಡು, ಆತನು ರಥದ ಸಮೇತನಾಗೆ ಪುಷ್ಪಕ ವಿಮಾನವನ್ನು ಏರಿದ. ಪುಷ್ಪಕ ವಿಮಾನ ಅನ್ನೋದು ಬರೇ ವಾಹನ ಅಲ್ಲ, ಅದು ಒಂದು ಸಣ್ಣ ಲೋಕ ಇದ್ದಂತೆ. ಅದಕ್ಕಾಗಿ ಇಷ್ಟೆಲ್ಲ ಅಸಂಖ್ಯಾತರಾದ ಕಪಿ ಕರಡಿ ರಾಕ್ಷಸರೆಲ್ಲ ಅದರಲ್ಲಿ ಹಿಡಿಯುವಂಥವರಾಗಿದ್ದರು. ಗರುಡನು ಕೂಡ ಅದನ್ನು ಏರಿದ, ವಿಭೀಷಣನು ಏರಿದ. ರಾಘವಾಜ್ಞೆಯ ಎಲ್ಲ ದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ಹೊರಟು ಹೋದರು. ಅಸತಂ ರಾಘವಂ ಪ್ರಾಹ ಪುಷ್ಪಕಸ್ತಂ ವಿಭೀಷಣ. ಪುಷ್ಪಕುಮಾರದಲ್ಲಿ ಅವರಿಬ್ಬರು ಸಂಚಾರ ಮಾಡುವಾಗ ವಿಭೀಷಣ ರಾಮನನ್ನು ಒಂದು ಮಾತು ಕೇಳಿದ. ನಿನ್ನನ್ನೊಂದು ಮಾತು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ, ಇದು ಸೂಕ್ತವಾಗಿದ್ದರೆ ನನಗೆ ಉತ್ತರ ಕೊಡು. ಹಿಂದೆ ಐರಾವಣ ಮೈರಾವಣ ಅನ್ನೋರಿಬ್ಬರು ನಿಮ್ಮಿಬ್ಬರನ್ನು ಅಪಹಾರ ಮಾಡಿದ್ರಲ್ಲ ರಾಮ ಲಕ್ಷ್ಮಣರನ್ನು, ಅದು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರಲಿಲ್ಲ, ಆನಂದ ರಾಮಾಯಣದಲ್ಲಿ ಬಂದಿದ್ದ ಕಥೆ ಆಗಿತ್ತು. ಅವರಿಬ್ಬರನ್ನ ರಾಮ ಲಕ್ಷ್ಮಣರಿಬ್ಬರನ್ನ ಐರಾವಣ ಮೈರಾವಣರು ಅಪಹಾರ ಮಾಡಿದ್ರು. ಹನುಮಂತ ಅವರನ್ನ ತನ್ನ ಬುದ್ಧಿವಂತಿಕೆಯಿಂದ ಬಿಡಿಸ್ಕೊಂಡು ಬಂದ ಅಂತ ಕಥೆ ಬಂದಿತ್ತು. ನೀನು ಆ ಐರಾವಣ ಮೈರಾವಣರನ್ನ ನೀನೇ ಬಿಡಿಸ್ಕೊಳ್ಬೋದಿತ್ತಲ್ಲ. ಕಥಂ ತೌ ನ ಹತೌ ದುಷ್ಟೌ ತದೈವ ಕ್ಷಣಮಾತ್ಮತಃ. ದುಷ್ಟರಾದ ಅವರಿಬ್ಬರನ್ನು ಒಂದೇ ಕ್ಷಣದಲ್ಲಿ ನೀನೇ ಯಾಕೆ ಕೊಂದು ಹಾಕಲಿಲ್ಲ? ಹನುಮಂತನಿಗೆ ಆ ಅವಕಾಶವನ್ನು ಯಾಕೆ ಕೊಟ್ಟೆ? ಹನುಮಂತ ಬರೋ ತನಕ ಯಾಕೆ ಕಾಯಬೇಕಾಯಿತು? ಆಗ ರಾಮ ಆ ಮಾತನ್ನು ಕೇಳಿ ಮಂದಹಾಸ ಬೀರಿ ಹೇಳಿದಂತೆ. ಅಲ್ಲಿ ಆ ದುಂಬಿಗಳಿದ್ವಲ್ಲ, ದುಂಬಿಗಳ ಕಥೆ ಒಂದು ಬಂದಿತ್ತು ಅವಾಗ. ಐರಾವಣರ ಮೈರಾವಣರ ಜೀವನ, ಅವರ ಜೀವ ಆ ದುಂಬಿಗಳಲ್ಲಿ ಭ್ರಮರಗಳಲ್ಲಿ ಅಡಗಿತ್ತು ಅಂತ ಕಥೆ ಬಂದಿತ್ತು. ಆ ದುಂಬಿಗಳ ಹತ್ಯೆ ಆದರೆ ಐರಾವಣರ ಮೈರಾವಣರ ಹತ್ಯೆ ಆಗೋದು ಅಂತ ಚತುರ್ಮುಖ ಬ್ರಹ್ಮನ ವರ ಇತ್ತು. ಮತ್ತು ಆ ದುಂಬಿಗಳ ಮರಣವೂ ಕೂಡ ಹನುಮಂತನ ಕೈಯಿಂದಲೇ ಆಗಬೇಕು ಅಂತ ಚತುರ್ಮುಖ ಬ್ರಹ್ಮನ ಸಂಕಲ್ಪವಿತ್ತು. ಅದಕ್ಕಾಗಿ ಹನುಮಂತನನ್ನು ಅಲ್ಲಿ ಕರೆಸಿಕೊಂಡು ಅವರ ಹನುಮಂತನ ಮೂಲಕ ಆ ದುಂಬಿಗಳನ್ನು ಕೊಲ್ಲಿಸಿ ಆ ಮೂಲಕ ಐರಾವಣ ಮೈರಾವಣರ ಹತ್ಯೆಗೂ ಕೂಡ ನಾನು ಅನುವು ಮಾಡಿಕೊಟ್ಟೆ. ಅದಕ್ಕಾಗಿ ತೂಷ್ಣೀಂ ಪ್ರತೀಕ್ಷಾ ಮಾರುತೆ ಕೃತ. ಅದಕ್ಕಾಗಿ ನಾನು ಐರಾವಣ ಮೈರಾವಣರನ್ನು ಆಗ ಕೊಲ್ಲಿಲ್ಲ, ಹನುಮಂತನ ನಿರೀಕ್ಷೆಯನ್ನು ಮಾಡಿದೆ. ಇನ್ನೊಂದೇನೆಂದ್ರೆ ಜಗತ್ಯಾಮಿ ಮಾರುತೇ ಪೌರುಷಂ ಜನಾಹ ವದಂತು. ಜಗತ್ತಿನಲ್ಲಿ ಹನುಮಂತನ ಪೌರುಷ ಏನು ಅಂತ ಪರಾಕ್ರಮ ಏನು ಅಂತ ಅನ್ನೋದನ್ನ ಜನಸಾಮಾನ್ಯರು ತಿಳಿದುಕೊಂಡು ಆತನನ್ನು ಹೊಗಳಿ ಆತನನ್ನು ಪೂಜೆಗೈಯುವಂತಾಗಬೇಕು, ಆತನಿಗಂತ ಒಂದು ಸ್ಥಾನಮಾನ ಸಿಗುವಂಥದ್ದಾಗಬೇಕು. ಅದಕ್ಕಾಗಿ ನಾನು ಈ ಎಲ್ಲ ಕೆಲಸವನ್ನು ಮಾಡಿದೆ. ಏನು ರಾಮಲಕ್ಷ್ಮಣವು ಮೋಚಿತವು ಪುರ, ಶ್ರೀರಾಮ ಲಕ್ಷ್ಮಣರನ್ನು ಬಿಡಿಸಿದ ಹನುಮಂತ ಅನ್ನೋದೊಂದು ಹೆಗ್ಗಳಿಕೆ ಆತನಿಗೆ ಸಲ್ಲಬೇಕು. ಅದಕ್ಕಾಗಿ ನನ್ನ ಸಂಕಲ್ಪ ಆಗಿತ್ತು ಅಂದ. ನೋಚೇತ್ ಹುಂಕಾರ ಮಾತ್ರೇನ. ಈ ಸಂಕಲ್ಪ ಅಲ್ಲದೇ ಇದ್ರೆ ಬರೇ ಹುಂಕಾರದಿಂದ ಐರಾವಣರನ್ನು ನಾನು ಕೊಂದು ಹಾಕಿಬಿಡ್ತಿದ್ದೆ. ಹನುಮಂತನಿಗೆ ಹೆಗ್ಗಳಿಕೆ ಸಲ್ಲಬೇಕು ಅನ್ನೋ ಕಾರಣಕ್ಕಾಗಿ ನಾನು ಸುಮ್ಮನೆ ಇದ್ದೆ. ಹಿಂದೆ ನಾನು ಈಶಿಕಾಸ್ತ್ರದಿಂದ ಕಾಗೆಯನ್ನು ಓಡಿಸಿದವನು. ಸೀತೆಗೆ ತೊಂದರೆ ಕೊಡ್ಲಿಕ್ಕೆ ಬಂದಿತ್ತಲ್ಲ ಕಾಕ, ಆ ಕಾಗೆಯನ್ನು ಒಂದು ಹುಲ್ಲು ಕಡ್ಡಿಯಲ್ಲಿ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಣ ಮಾಡಿ ಆ ಬ್ರಹ್ಮಾಸ್ತ್ರವನ್ನು ಕಾಗೆಯ ಮೇಲೆ ಪ್ರಯೋಗ ಮಾಡಿ ಅದನ್ನು ಹೆದರಿಸಿ ಓಡಿಸಿದವನು. ಇಂಥ ಮಹಿಮೆಗಳನ್ನು ನಾನು ತೋರಿಸಿದವನು. ಈ ಐರಾವಣರನ್ನು ಕೊಲ್ಲೋದು ನನಗೆ ದೊಡ್ಡ ಕಷ್ಟ ಅಲ್ಲ, ಆದರೆ ನನ್ನ ಸಂಕಲ್ಪ ಹೀಗಿತ್ತು ಅಂದ ರಾಮ. 100 ಯೋಜನ ಪರ್ಯಂತ ಮಾರೀಚನನ್ನು ನಾನು ಬಾಣದಿಂದ ಹೊಡೆದು ಓಡಿಸಿದ್ದೆ. ರಾವಣನ ಸೋದರ ಮಾವ ಮಾರೀಚ ಅಂತಿದ್ನಲ್ಲ, ಅವನ ಮೇಲೆ ರಾಮ ಬಾಣ ಪ್ರಯೋಗ ಮಾಡಿದಾಗ ಆ ಬಾಣ ಆತನನ್ನು ಸಮುದ್ರದಲ್ಲಿ 100 ಯೋಜನ ದೂರ ತೆಗೆದುಕೊಂಡು ಹೋಗಿ ಬಿಸಾಡಿತ್ತು. ಅವನಿಗೆ ರ ಅನ್ನೋ ಶಬ್ದನ ಕೇಳಿದ್ರೆ ಭಯ ಆಗ್ತಿತ್ತು. ಇಷ್ಟು ಪರಾಕ್ರಮ ರಾಮಂದಾಗಿತ್ತು. ಇತಿ ರಾಮವದ ಶ್ರುತ್ವ ಮಾರುತಿಸ್ಥ ವಿಭೀಷಣಂ ತದಾ ಪ್ರಾಹ ದೇಹಸ್ಯಾತ ಕಿಂತ್ವಂ ತದ್ ವಿಸ್ಮೃತೋಸಿ. ರಾಮ ಹೇಳಿದ್ದನ್ನ ಹನುಮಂತನು ಕೇಳಿದ, ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡವನು. ಅವನು ವಿಭೀಷಣನನ್ನು ಮಾತಾಡ್ತಿದ್ದ. ಮುಗುಳ್ನಕ್ಕೆ ನಕ್ಕು ಹನುಮಂತ ವಿಭೀಷಣನನ್ನು ಮಾತಾಡ್ತಿದ್ದ. ತದಾ ಪ್ರಾಹ ವಿಹಸ್ಯಾಥ ಕಿಂ ತ್ವಂ ತದ್ ವಿಸ್ಮೃತೋಸಿ. ವಿಭೀಷಣನೇ ನೀನು ಒಂದು ಸಂಗತಿಯನ್ನೇನಾದರೂ ಮರೆತಿರುವಂತೆ ಕಾಣಿಸ್ತದೆ ಅಂದ ಹನುಮಂತ. ಅದೇನು ಸಂಗತಿ ಅಂತಂದ್ರೆ,
ಸೇತು ಕಾಲೇ ರಾಘವೇಣ ಗರ್ವಂ ದೃಷ್ಟ ಮೈಸ್ಥಿತಂ. ಸೇತು ಬಂಧನ ಮಾಡುವಂಥ ಸಂದರ್ಭದಲ್ಲಿ, ದಕ್ಷಿಣ ಸಮುದ್ರಕ್ಕೆ ಸೇತುವನ್ನು ಕಟ್ಟುವ ಸಂದರ್ಭದಲ್ಲಿ ರಾಮ ನನ್ನ ಮನಸ್ಸಿನಲ್ಲಿ, ಅಂದರೆ ಹನುಮಂತನ ಮನಸ್ಸಿನಲ್ಲಿರುವಂತಹ ಗರ್ವವನ್ನು, ಅಹಂಕಾರವನ್ನು ಭಂಗ ಮಾಡುವ ಸಲುವಾಗಿ ನನ್ನ ಬಾಲವೇ ಕಳಚಿ ಬೀಳುವಂತೆ ಮಾಡಿದ್ದ. ಹನುಮಂತನಿಗೆ ರಾಮ ಹೇಳಿದ, ಇದೊಂದು ಲಿಂಗವನ್ನು ತೆಗೆದುಕೊಂಡು ಬಾ, ಕಾಶಿಗೆ ಹೋಗಿ ಅಂತೇಳಿ. ಕಾಶಿಗೆ ಹೋಗಿ ಹನುಮಂತ ಲಿಂಗ ತೆಗೆದುಕೊಂಡು ಬರೋ ಹೊತ್ತಿಗೆ ವಿಳಂಬ ಆಯಿತು ಅಂತ ಹೇಳಿ ರಾಮ ಅಲ್ಲೇ ಒಂದು ಮರಳಿನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದ. ನಾನು ಬರೋದಕ್ಕಿಂತ ಮೊದಲೇ ಬೇರೆ ಲಿಂಗವನ್ನು ನೀನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದೆಯಲ್ಲ, ಇದು ನನಗೆ ಅವಮಾನ ಅಂತ ಹನುಮಂತ ಆಕ್ರೋಶ ವ್ಯಕ್ತ ಮಾಡಿದ. ಹಾಗಾಗಿ ಆ ಲಿಂಗವನ್ನು ಕಿತ್ತು ಹಾಕು, ನಾನು ಪ್ರತಿಷ್ಠಾಪನೆ ಮಾಡಿದ ಲಿಂಗವನ್ನು ನೀನು ಪ್ರತಿಷ್ಠಾಪನೆ ಮಾಡಿದ ಲಿಂಗ ಅಲ್ಲಿ ಸ್ಥಾಪಿಸು, ಪೂಜೆ ಮಾಡೋಣ ಅಂದಿದ್ದ ರಾಮ. ಹನುಮಂತ ತನ್ನ ಲಿಂಗವನ್ನು ಅದಕ್ಕೆ ಸುತ್ತಿ, ತನ್ನ ಬಾಲವನ್ನು ಅದಕ್ಕೆ ಸುತ್ತಿ ಆ ಲಿಂಗವನ್ನು ಕೀಳಲಿಕ್ಕೆ ಪ್ರಯತ್ನ ಪಟ್ಟಿದ್ದ. ಆದರೆ ಕಿತ್ತಿರಲಿಲ್ಲ, ಲಿಂಗ ನೆಲ ಬಿಟ್ಟು ಹೇಳಲಿಲ್ಲ. ಹನುಮಂತನ ಬಾಲವೇ ಕಿತ್ತು ಹೋಗಿತ್ತು. ಅವಾಗ ಎಲ್ಲ ಕಪಿಗಳು ನಕ್ಕು ಬಿಟ್ಟಿದ್ರು ಅಂತ, ಹನುಮಂತನ ಗರ್ವಭಂಗ ಆಗಿತ್ತು ಅಂತ ಅಲ್ಲಿ ಕಥೆ ಬಂದಿತ್ತು. ಲಿಂಗೋತ್ಪಾಟನ ಹೇತುನ ಸತ್ಯನೇ ರಾಘವಾಗ್ರೇ ಹಿ ಕಿಂ ಬಲಂ ಮನ್ಯಸೇತ್ರ ಹಿ. ಇಂಥ ಮನುಷ್ಯ ನಾನು, ನನ್ನ ಪರಾಕ್ರಮ ಇಷ್ಟು ಕ್ಷುದ್ರವಾದದ್ದು. ಹನುಮಂತ ಹೇಳಿದ, ನನ್ನನ್ನು ಪರಾಕ್ರಮಿ ಅಂತ ಜಗತ್ತೆಲ್ಲ ಹೇಳ್ತದೆ ಹೌದು, ಆದರೆ ರಾಮನ ಎದುರಿಗೆ ನನ್ನ ಬಲ ಇಷ್ಟು ಸೀಮಿತವಾದದ್ದು. ಅದಕ್ಕಾಗಿ ರಾಮನನ್ನ ಅಹಂಕಾರವನ್ನು ಖಂಡನೆ ಮಾಡಿದ. ಇಂಥದ್ರಲ್ಲಿ ನಾನು ರಾಮನನ್ನು ಬದುಕಿಸಬೇಕಾದ್ದೇನಿದೆ? ರಾಮಲಕ್ಷ್ಮಣರನ್ನ ಐರಾವಣರ ಮೂಲಕ ನಾನು ಬದುಕಿಸಿ ಉಳಿಸಬೇಕಾದಂಥ ಪ್ರಮೇಯ ಇದೇನಿಲ್ಲ, ಅದು ಆತನ ಅನುಗ್ರಹ ಅಷ್ಟೇ. ಕಿಂ ವಿಲಂಬೋ ರಾಘವಾಯ ತಯೋಹೋ ಅಸುರಯೋಹೋ ವಧೆ. ನಾನು ಆತನ ದಾಸ, ನನ್ನ ಕೀರ್ತಿಯನ್ನು ಆತ ಹೆಚ್ಚಿಸಿದ ಅಷ್ಟೇ. ಆಗ ವಿಭೀಷಣ ಆ ರಾಮನ ಹನುಮಂತನ ಮಹಿಮೆಯನ್ನೆಲ್ಲ ಕೇಳಿ ಸಂತೋಷಪಟ್ಟು ರಾಮನಿಗೆ ನಮಸ್ಕಾರ ಮಾಡಿದ. ತದ ಸಮ್ಯಗ ಪೂಜೆಯತ. ಪುಷ್ಪಕುಮಾರದಲ್ಲಿ ಸೀತೆಯ ಪಕ್ಕದಲ್ಲಿ ರಾಮ ಕೂತ್ಕೊಂಡಾಗ ಆ ಸೀತೆಯ ಒಂದು ಮಾತಿನಂತೆ ಆಕೆಯ ಮಾತಿಗೆ ಮನ್ನಣೆ ಕೊಟ್ಟು, ತ್ರಿಜಟ ಅಂತ ಅವಳ ಸಖಿಯಾದ ಒಬ್ಬ ರಾಕ್ಷಸಿ ಇದ್ದಲ್ಲ ಅಲ್ಲಿ ಲಂಕಾನಗರದಲ್ಲಿ, ಅವಳಿಗೆ ಸಾಂತ್ವನ ಕೊಡ್ತಿದ್ದಲ್ಲ, ಅವಳಿಗೊಂದೆರಡು ವರಗಳನ್ನು ಕೊಟ್ಟ. ವಸ್ತ್ರಾಲಂಕಾರ ಭೂಷಾಭಿ ಪೂರ್ವಂ ತುಷ್ಟಾಂ ವಿಧಾಯತ. ತ್ರಿಜಟೆ ವಚನಂ ಮೇ ಅದ್ಯ ಶೃಣು ಮಂಗಳದಾಯಕಂ. ಅವಳಿಗೊಂದು ಮಾತು ಹೇಳಿದೆ, ಇಂಥ ಒಂದು ಮಂಗಲದಾಯಕವಾದ ಮಾತನ್ನು ಹೇಳ್ತೀನಿ ಕೇಳೋ. ಕಾರ್ತಿಕೆ ಮಾಧವೇ ಮಾಘೆ ಚೈತ್ರೇ ಮಾಸ ಚತುಷ್ಟಯೇ ಸ್ನಾತ್ವಾ ಅಗ್ರೇ ತ್ರಿದಿನಂ ಸ್ನಾನಂ ಸ್ವಪ್ರೀತ್ಯರ್ಥಂ ನರೋತ್ತಮಾಃ ಕರಿಷ್ಯಂತಿ ತೇನೈವ ಕೃತಕೃತ್ಯ ಭವಿಷ್ಯತಿ. ಕಾರ್ತಿಕ, ವೈಶಾಖ, ಮಾಘ ಮತ್ತು ಚೈತ್ರ ಈ 4 ತಿಂಗಳುಗಳಲ್ಲಿ ಮೊದಲ 3 ದಿನಗಳಂದು ಮನುಷ್ಯರು ಪ್ರಾತಃ ಸ್ನಾನ ಮಾಡಬೇಕು. ಅದು ನಿನ್ನ ಪ್ರೀತಿಗಾಗಿ ಪ್ರಾತಃ ಸ್ನಾನ ಮಾಡಬೇಕು. ನಿನ್ನ ಪ್ರೀತಿಗಾಗಿ ಪ್ರಾತಃ ಸ್ನಾನ ಮಾಡಿದರೆ ಅದರಿಂದ ಅವರಿಗೆ ಶುಭ ಆಗಬೇಕು, ಕಲ್ಯಾಣ ಆಗಬೇಕು. ಸೊ ನಿನ್ನನ್ನು ನೆನಪಿಸ್ಕೊಂಡು ಅವ್ರು ಮಾಡುವಂತ ಆಗಬೇಕು. ಅಗ್ರೇ ತ್ರಿದಿನ, ಮೊದಲ 3 ದಿವಸಗಳು, ಪಾಡ್ಯ, ಬಿದಿಗೆ, ತದಿಗೆ, ಈ 3 ದಿವಸಗಳು ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಅವರು ಸ್ನಾನ ಮಾಡಿದ್ರೆ ಆದ್ರೆ ನೀನು ಕೃತಕೃತ್ಯಳಾಗುತ್ತೆ, ನಿನ್ನ ಜೀವನ ಧನ್ಯ ಆಗ್ತದೆ. ಯೈಹಿ ತ್ರಿದಿನಂ ಸ್ನಾನಂ ನ ಕೃತಂ ಪೂರ್ಣಿಮೂರ್ಧ್ವತಃ. ಆದರೆ ಯಾರು ಆ 3 ದಿವಸಗಳು ಸ್ನಾನ ಮಾಡಿರೋದಿಲ್ಲ ಅವರಿಗೂ ಒಂದು ತೊಂದರೆ ಕಾದಿದೆ, ಒಂದು ಪಾಪ ಅನಿಷ್ಟ ಕಾದಿದೆ. ಹುಣ್ಣಿಮೆಯಿಂದ ಆ ಬಳಿಕ ಪಾಡ್ಯ, ಬಿದಿಗೆ, ತಲೆಗೆ ಯಾರು ಸ್ನಾನವನ್ನು ಮಾಡೋದಿಲ್ಲ ಅವರು ಇಡೀ ತಿಂಗಳಲ್ಲಿ ಮಾಡಿದಂಥ ಉಳಿದ ಪುಣ್ಯವನ್ನೆಲ್ಲ ಕಳ್ಕೋತಾರೆ. ಆ ಪುಣ್ಯವನ್ನು ಕಳೆಯುವಂಥ ಕೆಲಸ ನೀನು ಮಾಡಬೇಕು ಅಂತ ಅವರಿಗೆ ಆಕೆ ಒಂದು ವರವನ್ನು ರಾಮ ಕೊಟ್ಟ. ಸ್ವಲ್ಪ ನಾನು ವ್ಯತ್ಯಾಸ ಮಾಡಿ ಹೇಳಿದಂತ ಕಾಣಿಸ್ತದೆ. ಅದು ಪಾಡ್ಯ, ಬಿದಿಗೆ, ತಲೆಗೆ ಅಲ್ಲ, ಹುಣ್ಣಿಮೆ, ಪಾಡ್ಯ, ಬಿದಿಗೆ. ಯಾಕಂದ್ರೆ ಸ್ನಾನಗಳು ಪ್ರಾರಂಭ ಆಗೋದು ಹುಣ್ಣಿಮೆ ದಿವಸದಿಂದ ಪ್ರಾರಂಭ ಆಗೋದು. ಹಾಗಾಗಿ ಮೊದಲ 3 ದಿವಸಗಳು ಅಂತಂದ್ರೆ ಹುಣ್ಣಿಮೆ, ಪಾಡ್ಯ, ಬಿದಿಗೆ ಅಂತ ಹೀಗೆ ತಗೊಳ್ಳೋದು ಉಚಿತ ಅಂತ ಕಾಣಿಸ್ತದೆ. ಪೂರ್ಣಿಮೋರ್ಧ್ವತಃ ಅಂತಿದೆ ಇಲ್ಲಿ. ಪೂರ್ಣಿಮಾದಿಂದ ಆರಂಭಿಸಿ ಅಂತ ಅರ್ಥ. ಪೂರ್ಣಿಮಾ ಅಂದ್ರೆ ಹುಣ್ಣಿಮೆ, ಹುಣ್ಣಿಮೆ, ಪಾಡ್ಯ, ಬಿದಿಗೆ ಈ 3 ದಿವಸ ಯಾರು ಸ್ನಾನ ಮಾಡೋದಿಲ್ಲ ಅವರು ಆ ಇಡೀ ತಿಂಗಳಲ್ಲಿ ಮಾಡುವಂಥ ಪುಣ್ಯವನ್ನೆಲ್ಲ ಕಳ್ಕೊಳ್ಳುವಂತಾಗಬೇಕು. ಆ ಕೆಲಸವನ್ನು ನೀನು ಮಾಡಬೇಕು.
ಇನ್ನೂ ಒಂದು ಮಾತನ್ನು ಕೇಳು. ಅಶುಚೀನಿ ಗೃಹಾಣ್ಯೇವ ತಥಾ ಶ್ರಾದ್ದ ಹವೀಂಶಿ ಚ. ಯಾವ್ಯಾವ ಮನೆಗಳು ಅಶುಚಿಯಾಗಿರ್ತವೆ, ಮಡಿ ಮೈಲಿಗೆ ಮೊದಲಾದಂಥ ಶೌಚ ಆಚಾರ ಎಲ್ಲಿ ಇರೋದಿಲ್ವೋ, ಮತ್ತು ಶ್ರಾದ್ದ ಕಾಲದಲ್ಲಿ ಮನಸ್ಸಿನ ಸ್ಥಿಮಿತವನ್ನು ಕಾಪಾಡಿಕೊಳ್ಳದೆ ಕೋಪಕ್ಕೆ ವಶನಾಗಿ ಯಾರು ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾರೋ, ಎಲ್ಲ ವಿಧಿಪೂರ್ವಕವಾಗಿ ಮಾಡ್ತಾರೆ, ಆದರೆ ಮನಸ್ಸಿನ ಶಾಂತ ಸ್ಥಿತಿಯಲ್ಲಿ ಇಟ್ಕೊಂಡು ಮಾಡೋದಿಲ್ಲ ಅಂತ ಏನಾದರೂ ಇದ್ದರೆ ಅದೆಲ್ಲ ನಿನಗೆ ಸೇರಬೇಕು. ದೇವತೆಗಳಿಗೆ ಹೋಗಿ ಮುಟ್ಟೋದಲ್ಲ ಅದು. ಅಗ್ನಿಶ್ವಾತ್ತಾದಿ ಪಿತೃದೇವತೆಗಳಿಗೆ ಹೋಗಿ ಸೇರೋದಿಲ್ಲ, ನಿನಗದು ಮುಟ್ಟಬೇಕು. ನೀನು ಸೀತೆಗೆ ಸಾಂತ್ವನ ಕೊಟ್ಟಿದ್ರ ಫಲವಾಗಿ ಈ ಎಲ್ಲ ಫಲವನ್ನು ಪಡೆದುಕೋ. ಇದು ಅಲ್ಲದೆ ಇನ್ನೊಂದು ಮಾತನ್ನು ಕೂಡ ಹೇಳ್ತೇನೆ. ಪಾದಶೌಚಂ ಅನಭ್ಯಂಗಂ ತಿಲಹೀನಂ ಚ ತರ್ಪಣಂ ಸರ್ವಂ ತತ್ ತ್ರಿಜತೆ ತುಭ್ಯಂ ತಥಾ ಶ್ರಾದ್ದಂ ಅದಕ್ಷಿಣಂ. ದಕ್ಷಿಣ ಇಲ್ಲದೆ ಮಾಡಿದಂಥ ಶ್ರಾದ್ದ, ಹಾಗೆ ತಿಲಹೀನಂ ತರ್ಪಣಂ, ಪಿತೃದೇವತೆಗೆ ತರ್ಪಣ ಕೊಡುವಾಗ ತಿಲ ಸಮೇತ ಕೊಡಬೇಕು ಅಂತ ಪದ್ಧತಿ ಇದೆ. ಒಂದು ವೇಳೆ ತಿಲ ಇಲ್ಲದೆ ಕೊಟ್ಟುಬಿಟ್ರೆ ತರ್ಪಣ, ಅದೆಲ್ಲೂ ಕೂಡ ನಿನಗೆ ತಲುಪುವಂತಾಗಲಿ. ತೈಲಾದಿಗಳನ್ನ ಕಾಲಿಗೆ ಎಣ್ಣೆಯನ್ನು ಹಚ್ಚಿಕೊಳ್ಳದೆ ಯಾರು ಅಭ್ಯಂಗ ಮಾಡ್ತಾರೆ, ಅಭ್ಯಂಗ ಮಾಡೋದಂದ್ರೆ ಇಡೀ ಶರೀರಕ್ಕೆ ಅಭ್ಯಂಗ ಮಾಡಬೇಕು. ಒಂದೇಳಿ ತೈಲವನ್ನು ಪಾದಕ್ಕೆ ಹಚ್ಚಿಕೊಳ್ಳದೆ ಅಭ್ಯಂಗ ಮಾಡಿದರೆ ಆ ಅಭ್ಯಂಗದ ಪುಣ್ಯ ಬರೋದಿಲ್ಲ. ಹಾಗೆ ಪಾದಕ್ಕೆ ಶೌಚ ಮಾಡಿಕೊಳ್ಳದೆ ಅಭ್ಯಂಗ ಮಾಡಿದ್ದು, ತಿಲ ಇಲ್ಲದೆ ಎಳ್ಳಿಲ್ಲದೆ ತರ್ಪಣ ಕೊಟ್ಟದ್ದು, ಮತ್ತು ದಕ್ಷಿಣ ಇಲ್ಲದೆ ಶ್ರಾದ್ದ ಮಾಡಿದ್ದು, ಇದೆಲ್ಲದರ ಫಲವೂ ಕೂಡ ನಿನಗೆ ಬಂದು ತಲುಪುವಂತಾಗಲಿ. ಈ ಎಲ್ಲ ವರಗಳನ್ನು ನಾನು ನಿನಗೆ ಕೊಡ್ತೇನೆ. ಇತಿ ದತ್ತಾ ವರಾನ್ ರಾಮ ತ್ರಿಜಟಾ ಪರಮಾನ್ವಿತಃ ಸ ವಿಭೀಷಣ ಸುಗ್ರೀವ ಮಕರಧ್ವಜ ವಾನರೈಹಿ. ಹೀಗೆ ತ್ರಿಜಟೆಗೆ ವರ ಕೊಟ್ಟ, ಅವಳನ್ನು ಕೂಡ ಹತ್ತಿಸ್ಕೊಂಡ ಪುಷ್ಪಕ ವಿಮಾನದಲ್ಲಿ. ಆಮೇಲೆ ಸರಮ ಅಂದರೆ ವಿಭೀಷಣನ ಪತ್ನಿ, ಅವಳನ್ನು ಹತ್ತಿಸ್ಕೊಂಡ. ಮಕರಧ್ವಜ ಅಂತ ಹನುಮಂತನ ಮಗ ಒಬ್ಬ ಇದ್ದ, ಮೊಸಳೆ ಹೊಟ್ಟೆಯಲ್ಲಿ ಹುಟ್ಟಿದನು, ಆವಾಗ ಆನಂದ ರಾಮಾಯಣ ಪ್ರಕಾರ ಹೇಳಿದ್ದ, ಅವನನ್ನು ಹತ್ತಿಸ್ಕೊಂಡ. ಯಯೌ ವಿಹಾಯಸಾ ಸೀತಾಂ, ಆಕಾಶ ಮಾರ್ಗದ ಮೂಲಕವಾಗಿ ಪುಷ್ಪಕ ವಿಮಾನವನ್ನೇರಿ ಆತ ಸಂಚಾರ ಮಾಡಲಿಕ್ಕೆ ತನ್ನ ಅಯೋಧ್ಯೆ ಕಡೆಗೆ ಪ್ರಯಾಣ ಬೆಳೆಸಿದ. ದಾರಿಯಲ್ಲಿ ನಾನಾ ಥರದ ಪ್ರದೇಶಗಳನ್ನು ತೋರಿಸಿದ. ಇಂತಿಂಥ ಘಟನೆ ಇಲ್ಲಿ ನಡೆದದ್ದು, ಇದನ್ನೆಲ್ಲ ನೋಡು ಅಂತ ಸೀತೆಗೆ ಅವನು ತೋರಿಸಿದ. ಲಂಕಾಪಟ್ಟಣವನ್ನು ನೋಡು ಅಂತ ಹೇಳಿದ ಅವರಿಗೆ. ಇದು ನಾವು ಮಾಡಿದಂಥ ಯುದ್ಧ ಮಾಡಿದಂಥ ಭೂಮಿ, ಇದು ಇನ್ನೂ ಇಲ್ಲಿ ರಕ್ತ ಮಾಂಸಗಳಿಂದ ಭೂಮಿ ನೆನೆದಿದೆ. ರಾವಣನ ತಮ್ಮನಾದ ಕುಂಭಕರ್ಣ, ಪ್ರಹಸ್ತ ಇವರೆಲ್ಲರೂ ಕೂಡ ಇಲ್ಲೇ ಪ್ರಾಣ ಕಳೆದುಕೊಂಡ್ರು. ರಾವಣನು ಕೂಡ ಇಲ್ಲೇ ಪ್ರಾಣ ಕಳೆದುಕೊಂಡ. ವಿದ್ಯುನ್ಮಾಲಿ ಎನ್ನುವ ರಾಕ್ಷಸ ಸುಷೇಣನ ಕೈಯಿಂದ ಇಲ್ಲೇ ಪ್ರಾಣವನ್ನ ಬಿಟ್ಟ. ವಿಕರ್ಣನನ್ನ ಅಂಗದ ಸಂಹಾರ ಮಾಡಿದ ಇದೇ ಜಾಗದಲ್ಲಿ. ಬೇರೆ ಬೇರೆ ಜಾಗಗಳನ್ನು ತೋರಿಸಿದ ರಾಮ. ವಿರೂಪಾಕ್ಷ, ಮಹಾಪಾರ್ಶ್ವ, ಮಹೋದರ ಇವರೆಲ್ಲರನ್ನು ಇಂತಿಂಥ ಜಾಗದಲ್ಲಿ ಇಂತಿಂಥವರು ಕೊಂದರು. ಕೆಲವರನ್ನು ಸುಗ್ರೀವ, ಕೆಲವರನ್ನು ಹನುಮಂತ ಹೀಗೆಲ್ಲ ಕೊಂದು ಹಾಕಿದ್ರು. ಆ ಎಲ್ಲ ಜಾಗಗಳನ್ನು ಹನುಮಂತ ಮೊದಲಾದವರು ಎಲ್ಲೆಲ್ಲಿ ಸಂಹಾರ ಮಾಡಿದ್ರು ಅದನ್ನೆಲ್ಲವನ್ನು ರಾಮ ಸೀತೆಗೆ ತೋರಿಸಿದ. ಶಿಶಿರ, ಅತಿಕಾಯ, ದೇವಾಂತಕ, ನರಾಂತಕರೆಲ್ಲ ನಮ್ಮ ಪರಾಕ್ರಮಿಗಳಾದಂತಹ ಕಪಿ ಕರಡಿಗಳ ಪರಾಕ್ರಮಕ್ಕೆ ತುತ್ತಾದರು. ನಿಕುಂಭ ಕುಂಭರು ಅನ್ನೋರು ಕುಂಭಕರ್ಣನ ಮಕ್ಕಳು, ಅವರಿಲ್ಲಿ ಸತ್ತರು. ಮಕರಾಕ್ಷ ಅನ್ನುವ ರಾಕ್ಷಸನನ್ನು ನಾನೇ ಇಲ್ಲಿ ಕೊಂದೆ. ವಿದ್ಯುಜ್ಜಿಹ್ವ, ಯಜ್ಞಶತ್ರು, ಮಹಾಬಲನಾದಂಥ ಸುಪ್ತಘ್ನ, ಬ್ರಹ್ಮಶತ್ರು ಮೊದಲಾದ ರಾಕ್ಷಸರು ಇಲ್ಲಿ ಪ್ರಾಣ ಕಳೆದುಕೊಂಡ್ರು. ರಾವಣನ ಅನೇಕ ಜನ ಪತ್ನಿಯರು ಇದೇ ಜಾಗದಲ್ಲಿ ರಾವಣನ ಮರಣದ ಬಳಿಕ ಶೋಕ ವ್ಯಕ್ತಪಡಿಸಿದರು. ಹೀಗೆ ಆ ಎಲ್ಲ ಸ್ಥಳಗಳನ್ನು ಆತ ತೋರಿಸಿದ. ಅಯೋಧ್ಯೆ, ನಾವು ಲಂಕಾನಗರವನ್ನು ಪ್ರವೇಶ ಮಾಡೋದಕ್ಕಿಂತ ಮೊದಲು ಒಂದು ರಾತ್ರಿಯನ್ನ ಸಮುದ್ರದ ಈ ತೀರದಲ್ಲಿ ಕಳೆದಿದೆ. ಈ ಸಮುದ್ರದ ತೀರವನ್ನು ನೋಡು ಅಂತ ಹೇಳಿದ ಅವರಿಗೆ. ಅಪಾರವಾದ ಈ ಸಮುದ್ರ, ದಕ್ಷಿಣ ಸಮುದ್ರವನ್ನು ನೋಡು. ಈ ಸಮುದ್ರಕ್ಕೆ ನಾವೇ ಸೇತುವೆಯನ್ನು ಕಟ್ಟಿದೆವು. ಇದಕ್ಕೆ ನಲಸೇತು ಅಂತ ಹೆಸರು. ಇನ್ಯಾರಿಗೂ ಇಂಥ ಸೇತುವೆಯನ್ನು ಕಟ್ಟಿಸುವ ಸಾಧ್ಯತೆ ಇಲ್ಲ. ಇದು ನಿನ್ನ ಸಲುವಾಗಿ ಕಟ್ಟಿದ ಸೇತುವೆ, ನಿನ್ನ ಸಲುವಾಗಿ ನಾವು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿವೆ ಅಂತ ಅವಳಿಗೆ ಸಮಾಧಾನ ಹೇಳಿದ. ವರುಣನ ನಿವಾಸ ಸ್ಥಾನವಾದಂಥ ಈ ಸಾಗರವನ್ನು ನೋಡು. ಇದಕ್ಕೊಂದು ತುದಿ ಮೊದಲೇ ಇಲ್ಲದಂತೆ ಇದು ಭೋರ್ಗರಿತಿದೆ. ಹೀಗೆ ನಾನಾ ಥರದ
ಸ್ಥಳಗಳನ್ನು ರಾಮ ಸೀತೆಗೆ ದರ್ಶನ ಮಾಡಿಸ್ತಾ ಪ್ರಯಾಣವನ್ನು ಮುಂದುವರಿಸಿದ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.